ಚಂಕ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಡೈಲಿ ಚಪಾತಿ ಮಾಡ್ತಾ ಇರ್ತೀವಿ ಅಥವಾ ಮುದ್ದೆಗೆ ಈ ರೀತಿ ಸೋಯಾ ಚಂಕ್ಸ್ ಕರ್ರಿ ಅಥವಾ ಗ್ರೇವಿನ ಮಾಡ್ಕೋಬೋದು. ಮಸಾಲ ಗ್ರೇವಿನ ಸಕ್ಕ ಟೇಸ್ಟಿಯಾಗಿರುತ್ತೆ. ಚಪಾತಿಗೂ ಆಗುತ್ತೆ. ನಾವು ಸ್ವಲ್ಪ ನೀರು ಹಾಕಿ ಗ್ರೇವಿ ಥರ ಮಾಡಿಕೊಟ್ರೆ ಮುದ್ದೆಗೂ ಸಹ ಮಾಡ್ಕೋಬೋದು. ಈ ಗ್ರೇವಿಗೆ ನಾವು ಬಟಾಣಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬರೀ ಸೋಯಾ ಚಂಕ್ಸಿಂದ ಮಸಾಲ ಗ್ರೇವಿ ಮಾಡ್ಕೊಂಡಿದ್ದೀನಿ. ಗ್ರೇವಿನ ಮಾಡ್ಕೋದಕ್ಕೆ ಮೊದಲು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಈರುಳ್ಳಿ, ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನಿಲ್ಲಿ ಒಂದು ದೊಡ್ಡದು ಟೊಮೆಟೊ ತೊಗೊಂಡಿದ್ದೀನಿ. ಚಿಕ್ಕ ಟೊಮೆಟೊ ಆದರೆ ಒಂದೆರಡು ಹಾಕ್ಕೋಬೋದು. ನಾವು ಹುರ್ಕೊಂಡಿರೋ ಸಾಮಗ್ರಿನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಟೊಮೆಟೊ ಜೊತೆ ಇದಕ್ಕೆ ನಾನೊಂದು 1/4 ಚಿಪ್ಪಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಜೊತೆಗೆ 2 ಸ್ಪೂನಷ್ಟು ಧನಿಯಾ ಪೌಡರು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ನಾವು ಖಾರದ ಪುಡಿ ಕೂಡ ಬಳಸ್ಕೋಬೋದು ಅಥವಾ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಇದ್ರ ಜೊತೆಗೆ ನಾನಿಲ್ಲಿ ಗೋಡಂಬಿ ಒಂದು 4-5 ಹಾಕ್ಕೊಂಡಿದ್ದೀನಿ. ನಾವು ನೆನೆಸ್ಕೊಂಡಾದರೂ ಹಾಕ್ಕೋಬೋದು, ಹಾಗೇನೂ ಹಾಕ್ಕೋಬೋದು. ಗೋಡಂಬಿ ಆಪ್ಷನಲ್ಲು. ಇಷ್ಟನ್ನು ನುಣ್ಣಕ್ಕೆ ರುಬ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ. ಬಾಣಲಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಸಿಡ್ದಾದ್ಮೇಲೆ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ ಹಾಕೋತಾ ಇದ್ವಿ. ಈರುಳ್ಳಿನ ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸೋಯಾ ಚಂಕ್ಸನ್ನು ಬಿಸಿ ನೀರು ಕಾಯಿಸ್ಬಿಟ್ಟು ಆ ಬಿಸಿ ನೀರಲ್ಲಿ ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೆ. ನೆನೆಸಿಟ್ಕೊಂಡಿರೋ ಸೋಯಾ ಚಂಕ್ಸ್ನ ನೀರನ್ನೆಲ್ಲ ಸ್ಕ್ವೀಸ್ ಮಾಡಿ ನಾವು ಚೆನ್ನಾಗಿ ಆ ಸೋಯಾ ಚಂಕ್ಸನ್ನು ನಾವು ಈರುಳ್ಳಿ ಫ್ರೈ ಆಗಿರುತ್ತಲ್ಲ ಅದ್ರ ಜೊತೆ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ತುಂಬ ಹೊತ್ತು ಬೇಡ, ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನಾವು ಸೋಯಾ ಚಂಕ್ಸನ್ನು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ರೆ ಸೋಯಾ ಚಂಕ್ಸ್ ಮಸಾಲ ಕರಿ ರೆಡಿ ಆಗುತ್ತೆ. ಇದನ್ನು ಮುದ್ದೆಗಾದರೂ ತಿನ್ಬೋದು, ಚಪಾತಿಗಾದರೂ ತಿನ್ಬೋದು, ನಾವು ದೋಸೆಗೂ ಸಹ ಮಾಡ್ಕೊಂಡು ತಿನ್ಬೋದು. ಸಕ್ಕ ಟೇಸ್ಟಿಯಾಗಿರುತ್ತೆ. ನಾವು ಬೇಗನೂ ಸಹ ಮಾಡ್ಬೋದು. ಇದ್ರ ಜೊತೆಗೆ ಬಟಾಣಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಆದರೂ ಹಾಕ್ಕೋಬೋದು ಅಥವಾ ಒಣ ಬಟಾಣಿನ ನೆನೆಸ್ಬಿಟ್ಟು ಆ ಬಟಾಣಿನೂ ಸಹ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೋಯಾ ಚಂಕ್ಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹುರ್ಕೊಂಡಿದ್ದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಮಿಕ್ಸಿ ಜಾರಲ್ಲಿ ಉಳಿದಿರೋ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸೋಯಾ ಚಂಕ್ಸ್ ಬೇಯೋವರೆಗೂ ಕುದಿಸ್ಕೊಂಡ್ರೆ ಸೋಯಾ ಚಂಕ್ಸ್ ಗ್ರೇವಿ ರೆಡಿ ಆಗುತ್ತೆ. ಇದನ್ನ ಗಟ್ಟಿಯಾಗಿ ಮಾಡಿಕೊಂಡು ಚಪಾತಿ ಜೊತೆ ಯಾರೋ ತಿನ್ಬೋದು ಅಥವಾ ನಾವು ಸ್ವಲ್ಪ ನೀರು ಹಾಕಿ ಗ್ರೇವಿ ಥರ ಮಾಡಿಕೊಂಡ್ರೆ ಕರಿ ಥರ ಅದನ್ನು ಮುದ್ದೆಗೂ ಸಹ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಫಾಲೋ ಮಾಡಿ. ಥ್ಯಾಂಕ್ ಯು.